ನಿಮ್ಮ ಮುಖ ಈ ಒಂದು ಸಣ್ಣ ಆಲೂಗಡ್ಡೆಯಿಂದ 10 ಪಟ್ಟು ಹೊಳಪನ್ನು ಕಂಡುಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೊಂದು ಸೂಪರ್ ಆಗಿರುವಂಥ ರಿಸಲ್ಟ್ ನೋಡಿ ಕೂಡ ನೀವು ಶಾಕ್ ಆಗ್ತೀರಾ. ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮ ಮುಖದಲ್ಲಿ ಏನೇ ಪಿಂಪಲ್ಸ್ ಆಗಿರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಗುಳ್ಳೆಗಳಾಗಿರಲಿ, ಕಲೆಗಳು ಉಳಿದಿರಲಿ, ಓಪನ್ ಪೋರ್ಸರ್ಸ್ ಆಗಿರಲಿ, ಮುಖದಲ್ಲಿ ಸಣ್ಣ ಸಣ್ಣ ಕೂದಲಿರಲಿ, ಟ್ಯಾನ್ ರಿಮೂವ್ ಮಾಡಿ 10 ಪಟ್ಟು ಹೊಳೆಯೋ ಮುಖ ನಿಮ್ಮದಾಗಿಸ್ಕೋಬಹುದು. ಮದುವೆ ಪಾರ್ಟಿ ಫಂಕ್ಷನ್ ಹೋಗೋಕ್ಕಿಂತ 5 ನಿಮಿಷ ಮುಂಚೆ ಇದನ್ನು ಯೂಸ್ ಮಾಡಿದ್ರಂದ್ರೆ ನೀವು ಫೇಶಿಯಲ್ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಸೂಪರ್ ಆಗಿರುವಂಥ ರಿಸಲ್ಟ್. ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದುಬಿಡೋನು. 0 ರೂಪಾಯಿ ಖರ್ಚೊಳಗೆ ನೀವು ಇಲ್ಲಿ 1000 ರೂಪಾಯಿನ ಇವತ್ತು ಉಳಿಸ್ಬೋದು. ನಾ ಇಲ್ಲಿ ಒಂದು ಚಿಕ್ಕ ಆಲೂಗಡ್ಡೆನ ತೊಗೊಂಡೇನೆ. ಒಂದು ಚಿಕ್ಕ ಆಲೂಗಡ್ಡೆಯಿಂದ ನಿಮ್ಮ ಮುಖ 10 ಪಟ್ಟು ಬೆಳ್ಳಗಾಕೈತಂತಂದ್ರೆ ನಿಮಗೆ ನಂಬೋಕ್ಕಾಗುತ್ತಾ? ನಂಬಲೇಬೇಕು. ಇವತ್ತಿನ ರಿಸಲ್ಟ್ ಸೂಪರ್ ಆಗಿರುವಂಥ ರಿಸಲ್ಟ್ ಇರುತ್ತೆ ರೀ. ನಾ ಒಂದು ಆಲೂಗಡ್ಡೆ ತೊಗೊಂಡೀನಿ. ಇದನ್ನು ಆಲೂಗಡ್ಡೆನ ಸ್ವಚ್ಛಗೆ ತೊಳ್ಕೊರಿ. ಒಂದು ಸಾರಿ ತೊಳ್ಕೊಂಡಾದ್ಮೇಲೆ ಇದನ್ನು ಪೂರ ಚಲೋತ್ನಂಗೆ ಸಿಪ್ಪೆನ ತೆಗೆದು ಒಂದು ಹೆರ್ಮುಳು ಸಹಾಯದಿಂದ ಅಥವಾ ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದ್ರೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಇದನ್ನು ಪೀಸ್ ಮಾಡ್ಕೊಂಡು ಹಾಕ್ಕೊಂಡು ಅದ್ರ ರಸ ಸಹಿತ ತಗೊಳ್ಬಹುದು. ನಾ ಇಲ್ಲಿ ಹೆರ್ಕೊಂಡು ಇದನ್ನು ರಸಾನ ತಗೊಳಕತ್ತೀನಿ. ಇದ್ರೊಳಗೆ ಸ್ಟಾರ್ಚ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಮುಖದಲ್ಲಿ ಇರುವಂಥ ಏನೇ ಒಂದು ಸಮಸ್ಯೆ ಇದ್ದರೂ, ಪಿಂಪಲ್ಸ್ ಆಗಿರಲಿ, ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಓಪನ್ ಪೋರ್ಸರ್ಸ್ ಆಗಿರಲಿ, ಎಲ್ಲವನ್ನು ತೆಗೆದು ಹಾಕಿ ನಮ್ಮ ಸನ್ ಟ್ಯಾನನ್ನು ದೂರ ಮಾಡಿ ನಮಗೆ 10 ಪಟ್ಟು ಗ್ಲೋಯಿಂಗ್ ಸ್ಕಿನ್ ಕೊಡುವಂಥ ಕೆಲಸ ಮಾಡುತ್ತೆ ಇದು. ನಿಮ್ಮ ಮುಖದಲ್ಲಿ ಎಂಥ ಸಮಸ್ಯೆ ಇದ್ರೂ ಈ ಹೋಗಲೇ ಇಲ್ಲಪ್ಪ, ಎಷ್ಟು ದಿನ ಆದರೂ ಎಲ್ಲಿ ಬೇಕಾದಲ್ಲಿ ನಾವೆಲ್ಲ ಕಡೆ ತೋರಿಸಿದ್ವಿ, ಹೋಗೇ ಇಲ್ಲ ಅನ್ನೋವಂಥ ಒಂದು ಜಿಡ್ಡಿ ಅಂದರೆ ಹಠಮಾರಿ ಇದ್ದರೂ ಸಹಿತ ಆ ಒಂದು ಸಮಸ್ಯೆನ ದೂರ ಮಾಡಿ, ನಿಮ್ಮ ಮುಖನ ಬೆಳ್ಳಗೆ ಮಾಡಿ, ನಿಮ್ಮ ಮುಖನ ಬ್ರೈಟ್ನಿಂಗ್ ಮಾಡಿ, ಸ್ಪಾಟ್ಲೆಸ್ ಸ್ಕಿನ್ನನ್ನು ಮಾಡಿ ಕ್ಲಿಯರ್ ಮಾಡಿ ಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ. ಇಲ್ಲಿ ನೋಡ್ತಿರ್ಬೋದು ನಾನು ರಸ ತೆಗ್ದೇನಿ ಎಲ್ಲ. ಇಲ್ಲಿ ವೈಟ್ ಅಂದ್ರೆ ಬೆಳ್ಳಗೆ ಒಂದು ಲೇಯರ್ ಕಾಣಕತ್ತೈತಿ. ಇದು ಸ್ಟಾರ್ಚ್ ಅಂತ ಹೇಳ್ತಾರೆ. ಇದು ಮೇನ್ ಆಗಿರುತ್ತೆ. ಇದನ್ನು ಒಗದ್ಗಿಗ್ದಿರಿ ನೀವು ಚಲ್ಗಿಲ್ಲಿರಿ, ಭಾಳ ಹುಷಾರು. ಸೊ ಇದೇ ನಮಗೆ ಮೇನ್ ಆಗಿ ಇರುತ್ತೆ. ನಾ ಇಲ್ಲಿ ಚಲೋತ್ನಂಗೆ ಇದು ರಸಾನ ಎಲ್ಲ ತಗೊಂಡೇನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕ್ವಾಂಟಿಟಿ ಬೇಕಪ್ಪ ಅಂತಂದ್ರೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದಕ್ಕೆ ನಾವೇನು ಹಾಕಕತ್ತೇವೆ ಅಂತಂತಂದ್ರೆ, ನಾವಿಲ್ಲಿ ಕರ್ಡ್ ತೊಗೊಳತ್ತೀನಿ. ಕರ್ಡ್ ಅಂತಂದ್ರೆ ಮೊಸರನ್ನು ನಾವು ಇವತ್ತು ಇಲ್ಲಿ ಯೂಸ್ ಮಾಡತ್ತೀವಿ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಪಿಂಪಲ್ಸ್ನ ತೆಗಿಯಾಕ, ನಮ್ಮ ಮುಖದಲ್ಲಿ ಗುಳ್ಳೆಗಳಾಗಿ ಒಡೆದು ಉಳಿದಿರುವಂಥ ಕಲೆಗಳನ್ನು ಕ್ಲಿಯರ್ ಮಾಡಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಮೊಸರು. ಸೊ ನಿಮ್ಮ ಹತ್ರ ಈ ಮನೇಲಿ ಇರೋದಾಗಲಿ ಅಥವಾ ಹೊರಗಡೆ ಇರೋದಾಗಲಿ ತೊಗೊಳ್ರಿ. ಒಟ್ಟಿನಲ್ಲಿ ಒಳ್ಳೆ ಒಂದು ಮೊಸರನ್ನು ತೊಗೊಳ್ರಿ. ಯಾಕಂದ್ರೆ ನಾವಿಲ್ಲಿ ಮುಖಕ್ಕೆ ಹಚ್ಕೊಳಕತ್ತೀವಿ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಲಕ್ಷ್ಯ ಕೊಡ್ರಿ ಏನೆಲ್ಲ ನಾವು ಹಾಕ್ಲಿಕ್ಕತ್ತೀವಿ ಅಂಥೇಳಿ. ಯಾಕಂದರೆ ನಿಮ್ಮ ಸ್ಕಿನ್ ಒಂದೇ ಸಾರಿನ ಬರೀ ಒಂದು ಯೂಸ್ ಒಳಗೆ ಇದನ್ನು ಯೂಸ್ ಮಾಡಿ ಎಷ್ಟೋ ಜನ ತಮ್ಮ ಒಂದು ಸ್ಕಿನ್ನನ್ನು ಕ್ಲಿಯರ್ ಮಾಡ್ಕೊಂಡಾರೆ. ನೀವು ಯಾವುದೇ ಒಂದು ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಆಗಿರಲಿ, ಎಷ್ಟೇ ಜಿಡ್ಡಾಗಿರಲಿ, ಅಂದರೆ ಯಾವುದೇ ಒಂದು ಹಠಮಾರಿ ಆಗಿರಲಿ, ಆ ಕಲೆ ಆಗಿರಲಿ, ಅಥವಾ ನಮಗೆ ತುಂಬ ದಿನದಿಂದ ಬಂಗಿನ ಸಮಸ್ಯೆ ಐತಿ, ಆಮೇಲೆ ಪಿಂಪಲ್ಸ್ ಆಗ್ತಾವೆ, ಹೊಟ್ಟೆ ಹೋಗೋದೇ ಇಲ್ಲ, ಈ ಥರ ಎಲ್ಲ ಸಿಚುವೇಶನ್ ಇದ್ದರೆ ಈ ಒಂದು ಮನೆಮದ್ದನ್ನು ಯೂಸ್ ಮಾಡಿರಿ. ನೀವು ಕೂಡ ಶಾಕ್ ಆಗ್ತೀರಿ. ಸೊ ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಅರಿಶಿನ ತೊಗೊಂಡೀನಿ. ಅರಿಶಿನ ನಮ್ಮ ಒಂದು ಕ್ಲಿಯರ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದನ್ನು ಜಲ್ದಿನ ಬುಡದಿಂದ ತೆಗೆದು ಹಾಕುವಂಥ ಶಕ್ತಿ ಹೊಂದದ ರೀ. ಇದು ಆಯುರ್ವೇದಿಕ್ ಒಳಗೆ ಮೊದಲನೇ ಸ್ಥಾನ ಪಡೆದಿದೆ. ಯಾವುದೇ ಒಂದು ಫಂಕ್ಷನ್ ಆಗಿರಲಿ, ಯಾವುದೇ ಒಂದು ಪ್ರೋಗ್ರಾಮ್ ಆಗಿರಲಿ, ಮೊದಲು ಅರಿಶಿನ ಯೂಸ್ ಮಾಡ್ತಾರೆ. ನಿಮಗೆ ಅದೆಲ್ಲ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡೀನಿ. ಕಡಲೆ ಹಿಟ್ಟು ವರ್ಲ್ಡ್ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ಬೋದು. ಕಡಲೆ ಹಿಟ್ಟಿನ ಮುಂದೆ ಎಲ್ಲನೂ ಫೇಲ್ ರೀ. ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ನಾವು ಫೇಶಿಯಲ್, ಸ್ಕ್ರಬ್ ಇದೆಲ್ಲ ಮಾಡ್ಕೊಂಡು ಬರ್ತೀವಿ. ಜಸ್ಟ್ ಇದನ್ನು ಯೂಸ್ ಮಾಡ್ಕೊಳ್ರಿ. ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಒಂದು ರಿಸಲ್ಟ್ ಹೆಂಗಿರುತ್ತಪ್ಪ ಅಂತಂತಂದ್ರೆ. ನಾ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿನಿ. ಇದು ಕ್ಲೆನ್ಸರಾಗಿ ನೀವು ಯೂಸ್ ಮಾಡ್ಬೋದು. ಫೇಸ್ ವಾಶ್ ಥರನೂ ನೀವು ಇದನ್ನು ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟನ್ನು ಭಾಳ ವೇ ಒಳಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ನಮ್ಮ ಮುಖದಲ್ಲಿ ಏನೋ ಒಂದು ಸಮಸ್ಯೆ ಆದ ತಕ್ಷಣ ಹೆದರಿ ನಾವು ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗೆ ಮೊರೆ ಹೋಗ್ತೀವಿ. ಅಂಥವೆಲ್ಲ ಬಿಟ್ಟುಬಿಡ್ರಿ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೋಬೋದು. ಹೆಲ್ದಿ ಲೈಫ್ ಸ್ಟೈಲನ್ನು ನೀವು ಜೀವಿಸಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಟೊಮ್ಯಾಟೊ ತೊಗೊಂಡಿನಿ. ಟೊಮ್ಯಾಟೊ ಸನ್ ಟ್ಯಾನನ್ನು ದೂರ ಮಾಡುತ್ತಾ, ನಿಮ್ಮ ತುಟಿ ಸುತ್ತಮುತ್ತ ಕರ್ರಗಾಗಿದ್ರೆ, ಆಮೇಲೆ ಕಣ್ಣು ಸುತ್ತಮುತ್ತ ಕಪ್ಪಾಗಿದ್ದರೆ ಅದನ್ನೆಲ್ಲ
ರಿಮೂವ್ ಮಾಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಬ್ರೈಟ್ನಿಂಗ್ ಸ್ಕಿನ್ ಕೊಡುವಂಥ ಕೆಲಸ ಮಾಡುತ್ತೆ ಈ ಒಂದು ಟೊಮ್ಯಾಟೊ ಎಲ್ಲರೂ ಯೂಸ್ ಮಾಡ್ಬೋದು. ಎಲ್ಲ ಏಜ್ನವರು ಈ ಒಂದು ಫೇಸ್ ಪ್ಯಾಕನ್ನು ಅಲ್ಲರಿ ಫೇಸ್ ಮಾಸ್ಕ್ ಅಂತ ಹೇಳ್ಬೋದು, ಇದನ್ನು ಪ್ಯಾಕ್ ಅಲ್ಲ ಮಾಸ್ಕ್ ಅಂತ ಹೇಳ್ಬೋದು. ಸೊ ಇದನ್ನು ಎಲ್ಲ ಏಜ್ನವರು ಯೂಸ್ ಮಾಡ್ಬೋದು, ಗಂಡಸರಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ ಚಿಕ್ಕ ಮಕ್ಕಳಾಗಿರಲಿ ಎಲ್ಲರೂ ಯೂಸ್ ಮಾಡ್ಬೋದು. ಯಾಕಂದರೆ ಇದರೊಳಗೆ ಎಲ್ಲ ನಾವು ತಿನ್ನುವಂಥ ಆಹಾರನೇ ಹಾಕಿವಿ, ಯಾವುದೇ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಇದರಲ್ಲಿ ನಾವು ಬಳಸಿಲ್ಲ. ಸೊ ಹಾಗಾಗಿ ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು. ಇವಾಗ ಬೇಸಿಗೆಗಾಲ ರೀ, ಸೊ ನಾವೆಲ್ಲ ಹೊರಗಡೆ ಅಡ್ಡಾಡಿಬಿಟ್ಟು ಎಲ್ಲ ಕೈ ಕಾಲೆಲ್ಲ ಕರ್ಗಾಗಿರ್ತಾವೆ. ಸೊ ಅವ್ರು ಇದನ್ನು ಯೂಸ್ ಮಾಡ್ಕೊಳ್ರಿ, ನಿಮಗೆ ಫಸ್ಟ್ ಯೂಸ್ ಒಳಗೆ ಸೂಪರಾಗಿರೋಂಥ ರಿಸಲ್ಟ್ ಕೊಡುತ್ತಾ ಅವು ಹಾರಬೇಕು. ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ನಿಮಗೆ ನೀವೇ ತೆಗೆದು ಇಟ್ಕೊಳ್ರಿ. ಆದಷ್ಟು ನಿಮ್ಗೆ ಒಂದು ವೇಳೆ ಶೇರ್ ಮಾಡ್ಬೇಕು ಅನ್ಸಿದ್ರೆ ನನಗೆ ಶೇರ್ ಮಾಡಿರಿ, ನಿಮ್ಮ ಪರ್ಮಿಷನ್ ಇದ್ದರೆ ನನ್ನ ಒಂದು ಸ್ಕ್ರೀನಲ್ಲಿ ನಾನು ತೋರಿಸ್ತೀನಿ. ಸೊ ಇದನ್ನೆಲ್ಲ ಚಲೋತ್ನಿಂಗೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕಂತ ತೋರಿಸ್ಕೊಡತ್ತೀನಿ ನೋಡ್ರಿ. ಇದನ್ನು ನೈಟ್ ಟೈಮ್ ನೀವು ಯೂಸ್ ಮಾಡಿದ್ರೆ ಭಾಳ ಬೆಟರ್ ಆಗಿರುತ್ತೆ ರಿಸಲ್ಟ್. ನೀವು ಡೇ ಒಳಗೂ ಮಾಡ್ಬೋದು, ಬಟ್ ನೈಟ್ ಟೈಮ್ ಒಳಗೆ ಮಾಡಿದ್ರೆ ನಮ್ಮ ಒಂದು ಚರ್ಮದಲ್ಲಿರುವಂಥ ಜೀವಕೋಶಗಳು ಚಲೋತ್ನಂಗೆ ಉಸಿರಾಡ್ತಾವೆ. ನಮಗೆ ಒಂದು ಸ್ಕಿನ್ನನ್ನು ಬ್ರೈಟ್ನಿಂಗ್ ಸ್ಕಿನ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಡೆಡ್ ಸ್ಕಿನ್ನನ್ನು ತೆಗೆದು ಹಾಕಿ ನಮ್ಮ ಒಂದು ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ನಾ ಇಲ್ಲಿ ಕೈಗೆ ಯಾಕೆ ಹಚ್ಕೊಂಡು ತೋರ್ಸಾತೇನೆಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಸಲುವಾಗಿ ನಾನು ಕೈಗೆ ಹಚ್ಕೊಂಡು ತೋರ್ಸಾಕತ್ತೀನಿ. ಸೊ ಇಲ್ಲಿ ಕೈಗೆಲ್ಲ ಹಚ್ಕೊಂಡು 1-2 ನಿಮಿಷ ಬಿಟ್ಟು ಚಲೋತ್ನಂಗೆ ರಬ್ ಮಾಡ್ಕೊಳ್ರಿ, ಅಂದ್ರೆ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡ್ಕೊಂಡು ಒಂದು 10 ನಿಮಿಷ ಚಲೋತ್ನಂಗೆ ಬಿಟ್ಟು ಬಿಡ್ರಿ. ಅದನ್ನು ಬಿಟ್ಟಾದ್ಮೇಲೆ ಇಲ್ಲಿ ರಿಸಲ್ಟ್ ನೋಡ್ರಿ ನೀವು, ಜಸ್ಟ್ ಲೈಕ್ ವಾವ್, ಕಣ್ಣು ಮುಂದೆ ಅದ ರಿಸಲ್ಟ್. ಇಲ್ಲಿ ಯಾವುದೇ ಒಂದು ಎಡಿಟ್ ಮಾಡಿಲ್ಲ, ಏನಿಲ್ಲ, ನೋಡ್ತಿರ್ಬಹುದು ನೀವು. ನನ್ನ ಇಲ್ಲಿ ಕೈಗೆ ಅದಕ್ಕೆ ಹಚ್ಕೊಂಡು ತೋರಿಸೀನಿ, ನಿಮಗೆ ಗೊತ್ತಾಗಲಿ ಅಂಥೇಳಿ. ಒಂದು ವೇಳೆ ನಾನು ಫೇಸ್ಗೆ ಹಚ್ಕೊಂಡು ತೋರಿಸಿದ್ರೆ ಅಕ್ಕ ನಿಮ್ಮ ಫೇಸ್ ಬೆಳ್ಳಗೈತಿ ಮೊದಲೇ ಗೊತ್ತಾಗೋದಿಲ್ಲ ಅಂತೀರಿ. ಸೊ ಹಾಗಾಗಿ ನಿಮಗೆ ನಾನು ಕೈಗೆ ಹಚ್ಕೊಂಡು ತೋರಿಸಾತೀನಿ. ಯಾಕಂದರೆ ಆಲ್ಮೋಸ್ಟ್ ನಾವು ಹೊರಗಡೆ ಅಡ್ಡಾಡಿದಾಗ ಕೈ ಅಥವಾ ಕಾಲೇ ನಮ್ಮ ಭಾಳ ಕರಗಾಗಿರ್ತಾವೆ, ಇದರಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋ ಸಲುವಾಗಿ ನಾನು ಇಲ್ಲಿ ಕೈಗೆ ಹಚ್ಕೊಂಡು ತೋರಿಸೀನಿ. ಇದನ್ನೆಲ್ಲ ಚಲೋತ್ನಂಗೆ ವಾಶ್ ಮಾಡ್ಕೊಂಬಂದೇನು ನೋಡ್ತಿರ್ಬೋದು ನನ್ನ ಕೈ ಎಷ್ಟು ಚಂದಾಗ ಹೊಳ್ಯಾಕತ್ತಾವ ಅಂಥೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದಕ್ಕೆ ಎಲ್ಲ ವಾಶ್ ಆದಮೇಲೆ ನಾನು ಇಲ್ಲಿ ಹಸಿ ಹಾಲನ್ನು ತೊಗೊಂಡೀನಿ. ಹಸಿ ಹಾಲು ಕ್ಲೆನ್ಸಿಂಗ್ ಕೆಲಸ ಮಾಡುತ್ತಾ. ಹಸಿ ಹಾಲು ಇಲ್ಲಪ್ಪ ಅಂತಂದರೆ ನೀವು ಅಲೋವೆರಾ ಜೆಲ್ ಅನ್ನು ನೀವು ಬಳಸ್ಬೋದು, ಅಥವಾ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಬಹುದು. ಆದಷ್ಟು ರಾತ್ರಿ ಹೊತ್ತಲ್ಲಿ ಈ ಒಂದು ಫೇಸ್ ಮಾಸ್ಕನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬೆಟರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ, ಸೂಪರ್ ಆಗಿಂಥ ಸ್ಕಿನ್ ಸಿಗುತ್ತೆ, ಬ್ರೈಟ್ನಿಂಗ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ರಿಸಲ್ಟ್ ಎಷ್ಟು ಚಂದ ಐತೆ ಅಂತೇಳಿ. ವಾರದಲ್ಲಿ 2-3 ಸರಿ ಯೂಸ್ ಮಾಡಿರಿ, ಜಾಸ್ತಿ ಪ್ರಾಬ್ಲಮ್ ಇದ್ದವ್ರು ಮುಖದಲ್ಲಿ. ಸೊ ಇಲ್ಲಾಂದ್ರೆ ಒಂದು ಸಾರಿ ನೀವು ಯೂಸ್ ಮಾಡಿರಿ, ಯಾವುದೇ ಒಂದು ಫಂಕ್ಷನಿಗೆ ಹೋಗೋಕ್ಕಿಂತ ಒಂದು 5 ನಿಮಿಷ ಸಹಿತ ಯೂಸ್ ಮಾಡ್ಬೋದು. ನಿಮ್ಮ ಒಂದು ರಿಸಲ್ಟ್ ಹೆಂಗೆ ಬಂದಂತ ಕಮೆಂಟ್ ಮಾಡಿ ತಿಳಿಸ್ರಿ.